ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ರಂಟ್ ಟು ಬ್ಯಾಕ್ ಎರಡನ್ನು ಒಂದೇ ಸಾರಿ ಇಟ್ಟು ಯಾವ ರೀತಿ ಬ್ಲೌಸ್ ಅನ್ನ ನೀವು ಕಟ್ ಮಾಡ್ಕೋಬೇಕನ್ನ ತೋರಿಸ್ಕೊಡ್ತೀನಿ. ನೋಡಿ, ಬಿಗ್ನರ್ಸ್ ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ವಿಡಿಯೋನ ಎಂಡ್ ವರೆಗೂ ನೋಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ನೋಡಿ ಇದು ಬ್ಲೌಸ್ ಬಂದು 75 ಸೆಂಟಿಮೀಟರ್ ಇದೆ. 75 ಸೆಂಟಿಮೀಟರ್ ಬ್ಲೌಸ್ ಅಲ್ಲಿ ನಿಮಗೆ ಒಂದು 40 ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡ್ಬೇಕು ಅಂತ ತೋರಿಸ್ತೀನಿ. ನೋಡಿ, ಕರೆಕ್ಟ್ ಆಗುತ್ತೆ ಇಲ್ಲ ಅಂತ ಹೇಳಿ ನಿಮ್ಗೆ ಎಂಡ್ ವರೆಗೂ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. ನೋಡಿ, ನಾನು ಫ್ರಂಟ್ ಟು ಬ್ಯಾಕ್ ಎರಡನ್ನು ಒಂದೇ ಸರಿ ಇಟ್ಟು ಕಟ್ ಮಾಡೋದ್ರಿಂದ ಮೊದಲಿಗೆ ನಾವು ಬಟ್ಟೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಾನು ಒಂದ್ ಸೈಡ್ ಒಂದು ಪೀಸ್ ಅನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ತಿರ್ಗಾ ಇದನ್ನ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಕಟ್ ಮಾಡ್ಕೊಳ್ಳೋಕ್ಕೋಸ್ಕರ. ನೋಡಿ, ಇವಾಗ ಎಷ್ಟಿದೆ ಅಂತ ನಾವು ಬ್ಲೌಸ್ ಅಲ್ಲಿ ಅಳತಿ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅದನ್ನ ಇಟ್ಕೊಂಡು ನೋಡ್ಕೋಬೇಕು. ನೋಡಿ, ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಂಬಿಡಿ. ಮೊದಲಿಗೆ ಚೆಸ್ಟ್ ಲೆಂತ್ ಇವು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮಾರ್ಜಿನ್ ಎಷ್ಟು ಬಿಡ್ತೀರಾ ಅದನ್ನು ನೋಡ್ಕೋಬೇಕಾಗುತ್ತೆ. ನೋಡಿ, ನಾನು ಇದು 10 ಇದೆ ಅಂದ್ರೆ 40 ಚೆಸ್ಟ್ ಮೆಜರ್ಮೆಂಟ್ ಇದೆ. ನೋಡಿ, ಲೆಂತ್ ನೋಡ್ಕೊಳ್ಳೋಣ. ಲೆಂತ್ ಬಂದು 13 ಇಂಚ್ ಇದೆ. ನೋಡಿ, ಟೋಟಲ್ ಲೆಂತ್ ಬಂದು 13 ಇಂಚ್ ಇದೆ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 10 ಇಂಚು ಅಂದ್ರೆ 40 ಆಗುತ್ತೆ ಅಲ್ಲಿಗೆ. ಅಂದ್ರೆ 10ಕ್ಕೆ ನಾವು 1.5 ಇಂಚ್ ಆಡ್ ಮಾಡೋಣ. ನೋಡಿ, ಅಲ್ಲಿಗೆ 11.5 ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, 11.5 ಇಂಚಿಗೆ ನಾನು ಒಂದು ಫೋಲ್ಡ್ ಮಾಡ್ಕೊಂತ ಇದ್ದೀನಿ. ನೋಡಿ, ಇವಾಗ ಇಲ್ಲಿಗೆ ಇದನ್ನ ಕಟ್ ಮಾಡ್ಕೊಳ್ಳೋಣ ಸಪ್ರೇಟ್ ಮಾಡ್ಕೊಂಡು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದೀವಿ. ಇವಾಗ ಇದು ಒಂದು ನಮಗೆ ಲೆಂತ್ ಪೀಸ್ ಸಿಗುತ್ತೆ. ನೋಡಿ, ಈ ರೀತಿ ಉದ್ದ ಬರುತ್ತಲ್ಲ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ. ಇದು ನಮಗೆ ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ. ನೋಡಿ, ಅಲ್ಲಿ ನಮಗೆ 11.5 ಇಂಚ್ ಇರಬೇಕು ಟೋಟಲ್. ನೋಡಿ, ಕರೆಕ್ಟ್ ಆಗಿ 11.5 ಇಂಚ್ ಇದೆ. ನೋಡಿ, ಈ ರೀತಿ ನಾವು ಸಿಂಗಲ್ ಫೋಲ್ಡ್ ಹಾಕೊಂಡಿವಲ್ಲ ಇದನ್ನ ವಾಪಸ್ ಈ ರೀತಿ ಹಾಕೋಣ. ನೋಡಿ, ಇದರಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡನ್ನು ನಾವು ಇವಾಗ ಫೋಲ್ಡ್ ಮಾಡ್ಕೊಂಡಿದ್ದೀವಿ. ನೋಡಿ, ಕಾಣಿಸ್ತಾ ಇದೆ. ಇದು ಫ್ರಂಟ್ಗೆ, ಇದು ಬ್ಯಾಕಿಗೆ. ಬ್ಲೌಸ್ ಲೆಂತ್ ನೀವು ಮೊದಲಿಗೆ ನೋಡಿ ಮೇಲೆ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಕೆಳಗಡೆ ನಾನು 1.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, 1.25 ಇಂಚು ಮಾರ್ಕ್ ಮಾಡ್ಕೊಂತೀನಿ. ಇದಕ್ಕೆ ಒಂದು ಲೈನ್ ಹಾಕೋಣ. ಹಾಗೆ ಇಲ್ಲಿಂದ ಟೋಟಲ್ ಲೆಂತ್ ಎಷ್ಟಿದೆ? 13 ಇಂಚ್ ಇದೆ. ನೋಡಿ, 13 ಅಲ್ಲಿಗೆ 1.5 ಕರೆಕ್ಟ್ ಆಗುತ್ತೆ. ಕರೆಕ್ಟಾಗಿ ನಮಗೆ ಶೋಲ್ಡರ್ ಮಾರ್ಜಿನ್ ಸೇರಿಸಿ ಕರೆಕ್ಟಾಗಿ ಉಳಿದಿದೆ. ನೋಡಿ, ಫೋಲ್ಡ್ ಮಾಡ್ಕೊಂಡು ಇದು ಇಲ್ಲಿಗೆ ಶೋಲ್ಡರ್ಗೆ ಮಾರ್ಜಿನ್ ಆಯ್ತು. ಹಾಗೆ ಇಲ್ಲಿ 1.25 ಇಂಚಿಗೆ ಏನು ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಇದು ಫ್ರಂಟ್ ಪಾರ್ಟ್ ಅಲ್ಲಿ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಟೋಟಲ್ ಲೆಂತ್ ಬಂದು ಎರಡರಲ್ಲೂ ಮಾರ್ಕಿಂಗ್ ಆಗುತ್ತೆ ಒಂದೇ ಸಾರಿಗೆ. ನೋಡಿ, ಬ್ಯಾಕ್ ಸೈಡ್ ಕೂಡ ಅಷ್ಟೇ ಒಂದೇ ಸಾರಿ ಮಾರ್ಕಿಂಗ್ ಆಗುತ್ತೆ. ಹಾಗೆ ಫ್ರಂಟ್ ಸೈಡ್ ಕೂಡ ನೋಡಿ, ಇಲ್ಲಿ ಎರಡಕ್ಕೂ ನಾನು ಮ್ಯಾಚ್ ಹಾಕಂತೀನಿ. ಇದು ಎಂಡ್ ಉದ್ದ, ಟೋಟಲ್ ಉದ್ದ ನಿಮ್ಗೆ ಫ್ರಂಟ್ ಆಗ್ಲಿ ಅಥವಾ ಬ್ಯಾಕ್ ಆಗ್ಲಿ ಟೋಟಲ್ ಲೆಂತ್ ಉದ್ದ ಆಗುತ್ತೆ. ಇವಾಗ ಬಂದು ನಾವು ನೆಕ್ ಬಿಡ್ತಾನ ಸ್ನೇಹಿತರೆ, ಇದಕ್ಕೆ ನಾನು 2.25 ಇಂಚ್ ಇಡ್ತಾ ಇದ್ದೀನಿ. 2.25. ಹಾಗೆ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇದರಲ್ಲಿ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೋಬೇಕು. ರೆಡಿ ಶೋಲ್ಡರ್ ಬಂದು ನಾನು ಮಾರ್ಜಿನ್ ಸೇರಿಸಿ ತಗೊಂತಾ ಇದ್ದೀನಿ. ಅಲ್ಲಿಗೆ 3.25 ಇದೆ. 3.25 ಇಂಚು ಶೋಲ್ಡರ್ನ ಇಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಎಷ್ಟು ಬಂತು ನೋಡಿ, 5.25 ಇಂಚ್ ಬಂತು. ಇಲ್ಲಿ ಕೂಡ ಅಷ್ಟೇ 5.25 ಇಂಚಿಗೆ ಇಟ್ಟು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಲೈನ್ ಹಾಕೋಣ. ಇದು ಹಾಗೆ ನೆಕ್ ಲೆಂತ್ಗೋಸ್ಕರ ಒಂದು ಲೈನ್ ಹಾಕೊಂಡಿದ್ದೀನಿ. ಇವಾಗ ಬಂದು ನಾವು ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡಿದೆ ಅಂತ ನೋಡೋಣ. ನೋಡಿ, ಇವಾಗ ಚೆಸ್ಟ್ ಮೆಜರ್ಮೆಂಟ್ 10 ಇಂಚ್ ಬೇಕು ನಮಗೆ. 10 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ. ಹಾಗೆ ಇವಾಗ ನೋಡಿ, ನಾವು ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋದು ಅಂದ್ರೆ, ನೋಡಿ, ಒಂದ್ ಸೈಡ್ ನಾವು ಬ್ಲೌಸ್ ಅನ್ನ ತಗೋಬೇಕು. ಇಲ್ಲಿ ಏನ್ ನಾವು 1.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀವಿ, ಇಲ್ಲಿಂದ ಈ ರೀತಿ ಇಟ್ಟು ನಾವು ಕೆಳಗಡೆಯಿಂದ ನೋಡಿ ಇಲ್ಲಿಗೆ 1/2 ಇಂಚ್ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಒಂದ್ಸರಿ ಡೌಟ್ ಇತ್ತು ಅಂದ್ರೆ ನೋಡಿ, ಈ ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಇದೆಯಲ್ಲ ಅಂತ. ನಿಮ್ಗೆ ತುಂಬಾ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ, ಇದು ಕರೆಕ್ಟ್ ಆಗಿದೆ. ಇಲ್ಲಿಗೆ ಶೋಲ್ಡರ್ ಕರೆಕ್ಟ್ ಆಗಿದೆ. ನೋಡಿ, ಹಾಗೆ ಆರ್ಮೋಲ್ ಕೂಡ ಕರೆಕ್ಟ್ ಆಗಿದೆ. ಇವಾಗ ಇದಕ್ಕೆ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಫ್ರಂಟ್ ಟು ಬ್ಯಾಕ್ ಎರಡನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ಕಾರ್ನರ್ ಸೈಡ್ ಇಂದ ನಾವು 1.25 ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನೋಡಿ, ಇದು ಒಂದು ಬ್ಯಾಕ್ ಆರ್ಮೋಲ್ ಶೇಪಿಗೋಸ್ಕರ. ಹಾಗೆ ಇದು ಫ್ರಂಟ್ ಆರ್ಮೋಲ್ ಶೇಪಿಗೋಸ್ಕರ.
ನೋಡಿ ಇದರಲ್ಲಿ ಇದು ಬ್ಯಾಕ್ ಹಾಗೆ ಇದು ಫ್ರಂಟ್ ಆರ್ಮೋಲ್ ಶೇಪ್ ಎರಡನ್ನು ನಾವು ಮಾರ್ಕ್ ಮಾಡ್ಕೊಂಡಿದ್ವಿ. ಇವಾಗ ಫ್ರಂಟ್ ನೆಕ್ ಲೆಂತ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ ನೋಡಿ ನಮಗೆ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಶೋಲ್ಡರ್ಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ರೆಡಿ ಎಷ್ಟಕ್ಕಿದೆಯೋ ಅಷ್ಟಕ್ಕೆ ಇಟ್ಕೊಂಡು ಇದನ್ನ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂತೇನೆ. ಹಾಗೆ ಇಲ್ಲಿಂದ ಕಂಟಿನ್ಯೂ ಬಂದು ನೋಡಿ ಇಲ್ಲಿ ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಇದೆ ಅಂತ ನೋಡ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಮಾರ್ಜಿನ್ ಅನ್ನ ಆಡ್ ಮಾಡ್ಕೋಬೇಕು. ಹಾಗೆ ಮೇನ್ ಡಾಟ್ ನೋಡಿ ಅಫೆಕ್ಸ್ ಪಾಯಿಂಟ್ ಬಂದು ಎಲ್ಲಿಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿಂದ ನಾವು ಅಫೆಕ್ಸ್ ಪಾಯಿಂಟ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ಹಾಗೆ ಇದು ಟೋಟಲ್ ಡಾಟ್ ಲೆಂತ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ಲೆಂತ್ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇದಕ್ಕೆ ನಿಮ್ಗೆ ಲೈನ್ ಆಗಿ ತೋರಿಸ್ತೀನಿ. ಇದು ಅಫೆಕ್ಸ್ ಪಾಯಿಂಟ್ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇದು ಮೇನ್ ಡಾಟ್ ಪಾಯಿಂಟ್ ನೋಡಿ ಡಾಟ್ ಪಾಯಿಂಟ್. ಹಾಗೆ ನಮ್ಗೆ ಈ ಉಕ್ಸ್ ಮನಿ ಕೂಡ ಇಲ್ಲಿವರೆಗೂ ಬಂತು. ಇದಕ್ಕಿಂತ ಕೆಳಗಡೆ 1 ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು ಮಾರ್ಜಿನ್ಗೋಸ್ಕರ. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ. ಇವಾಗ ಮೇನ್ ಡಾಟ್ ಬಂದು ನಾನು ಇದಕ್ಕೆ 4 ಇಂಚು ಇಡ್ತಾ ಇದ್ದೀನಿ. ನೋಡಿ 4 ಇಂಚು ಡಾಟ್ ಹಿಡಿತಾ ಇದ್ದೀನಿ. ಹಾಗೆ 2 ಇಂಚು ನಾನು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊತೀನಿ. ನೋಡಿ ಹಾಗೆ ಈ ಡಾಟ್ ಅನ್ನ ಇಲ್ಲಿಗೆ ಸೇರ್ಸೋಣ. ಈ ರೀತಿ ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಕಟ್ ಮಾಡ್ಕೊಂಡ್ರೆ ಸಾಕು. ಹಾಗೆ ಇದು ಫ್ರಂಟ್ ನೆಕ್ ಡೀಪು ನೋಡಿ ಈ ರೀತಿ ನಾವು ಸ್ನೇಹಿತರೆ ನೋಡಿ ನಾವು ಇವಾಗ ಡಾಟ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದ್ದಿಲ್ಲ ಅದು ಕಾರಣಾಂತರಗಳಿಂದ, ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ನಾವು ಮೇನ್ ಡಾಟ್ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದೀವಿ. ಹಾಗೆ ಕ್ರಾಸ್ ಬೆಲ್ಟ್ ಕೂಡ ರೆಡಿ ಆಯ್ತು. ನೋಡಿ ಈ 3 ಡಾಟ್ ಅನ್ನು ಕೂಡ ಈ ಕಾರ್ನರ್ ಸೈಡ್ ಅಲ್ಲಿ ಈ ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇವೆರಡು ಸೆಂಟರ್ಗೆ ಈ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡು ನಾನು ಇವಾಗ ನೋಡಿ ಇದನ್ನ ಬ್ಯಾಕ್ ಪಾರ್ಟ್ ಅನ್ನ ಡೈರೆಕ್ಟ್ ಬ್ಯಾಕ್ ಶೇಪ್, ಇದು ಬ್ಯಾಕ್ ಆರ್ಮಲ್ ಶೇಪ್, ಅದನ್ನ ಕಟ್ ಮಾಡಿದ್ದೀನಿ. ಹಾಗೆ ನಾವು ಫ್ರಂಟ್ ನೆಕ್ ಶೇಪ್ ಅನ್ನ ಕೂಡ ಕಟ್ ಮಾಡಿದ್ದೀನಿ. ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ ಹೇಳಿ. ಹಾಗೆ ನಾವು ಇವಾಗ ಬ್ಯಾಕ್ ಸೈಡ್ ಟೋಟಲ್ ಬ್ಯಾಕ್ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಮ್ಗೆ ಇವಾಗ ಫ್ರಂಟ್ ನೆಕ್ ಅನ್ನ ಮಾತ್ರ ನಾವು ಕಟ್ ಮಾಡಿದೀವಿ. ನೋಡಿ ಬ್ಯಾಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕಂದ್ರೆ ಟೋಟಲ್ ನೋಡಿ ನಾವು ಲೆಂತ್ ಅನ್ನ ನಾವು ಮೊದಲಿಗೆ ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಬ್ಯಾಕ್ ಸೈಡ್ ಕೂಡ ಇವಾಗ ನಮ್ಗೆ ಲೆಂತ್ ಎಷ್ಟು ಬೇಕು ಅನ್ನೋದು ನೋಡ್ಕೊಳ್ಳೋದಾದ್ರೆ ನೋಡಿ ಬ್ಲೌಸ್ ಅನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಕೆಳಗಡೆಯಿಂದ ಈ ರೀತಿ ಇಟ್ಕೊಂಡು 1/4 ಇಂಚು ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ನೆಕ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಫ್ರಂಟ್ ಬ್ಯಾಕ್ ಎರಡನ್ನು ಕಟ್ ಮಾಡ್ಕೊಂಡಿದೀವಿ. ಹಾಗೆ ಶೋಲ್ಡರ್ಗೆ ನೀವು ನ್ಯಾಚ್ ಹಾಕೊಂಡ್ಬಿಡಿ. ಹಾಗೆ ಇದರಲ್ಲಿ ನೋಡಿ ಇದರಲ್ಲಿ 2 ಪೀಸ್ ಮಾತ್ರ ತಗೊಂತೀನಿ. ಅದನ್ನ ನಾವು ಫ್ರಂಟ್ ಶೇಪ್ ಇದರಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ನೀವು ಏನಾದ್ರು ಬಿಗ್ನೆಸ್ ಆದ್ರೆ ದಯವಿಟ್ಟು ಈ ಮೆಥಡ್ ಅನ್ನ ಫಾಲೋ ಮಾಡಿ. ನೀವು ಆನಂತರ ನೀವು ಬ್ಯಾಕ್ ಬೇರೆ ಫ್ರಂಟ್ ಬೇರೆ ತೆಗಿಯೋದನ್ನ ಕಲಿಬೇಕಾಗುತ್ತೆ. ನೋಡಿ ನಾವು ಇವಾಗ ಇದನ್ನ ಫ್ರಂಟ್ ಬ್ಯಾಕ್ ಎರಡು ಕಟ್ ಮಾಡ್ಕೊಂಡಿದೀವಿ. ಇವಾಗ ಬಂದು ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ಗೆ ಇಷ್ಟು ಬಟ್ಟೆ ಉಳಿದಿದೆ. ಇದರಲ್ಲಿ ಏನಂದ್ರೆ ಇನ್ನೊಂದು ಸ್ನೇಹಿತರೆ, ಇದರಲ್ಲಿ ಬೆಲ್ಟ್ ಗೆ ಆಗಲ್ಲ. ಒಳಗಡೆ ಬಟ್ಟೆ ಹಾಕ್ಲಿಕ್ಕೆ ಲೈನಿಂಗ್ ಅನ್ನ ನಾವು ಬೇರೆ ಪೀಸ್ ಅನ್ನ ಹಾಕ್ಬೇಕಷ್ಟೇ. ಇದು 75 ಸೆಂಟಿಮೀಟರ್ ಅಲ್ಲಿ 40 ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ ಅನ್ನ ನಾವು ಕಟ್ ಮಾಡಿದೀವಿ. ನೋಡಿ ಇದಕ್ಕೆ ಸ್ಲೀವ್ ಕೂಡ ಆಗಲ್ಲ ಸ್ನೇಹಿತರೆ. ಇದನ್ನ ಸ್ವಲ್ಪ ನಾವು ಪೀಸ್ ಅನ್ನ ಕೊಟ್ಕೋಬೇಕಾಗುತ್ತೆ ಒಂದ್ ಸೈಡ್. ನೋಡಿ ಆಸ್ ಇಟ್ ಈಸ್ ಇದು ಸ್ಲೀವ್ ಹೆಂಗಿದೆಯೋ ಹಂಗೆ ನಾವು ಕಟ್ ಮಾಡೋಣ. ಇದಕ್ಕಿಂತ 1 ಇಂಚು ನಾವು ಎಕ್ಸ್ಟ್ರಾ ಉದ್ದನ ಇಡ್ಬೇಕಂತ ಈ ಬ್ಲೌಸ್ಗೆ. ನೋಡಿ ಇಲ್ಲಿ ಹೆಮ್ಮಿಂಗ್ ಪಟ್ಟಿ ಮಾಡ್ಲಿಕ್ಕೋಸ್ಕರ 1 ಇಂಚ್ ಬಿಡ್ತಾ ಇದ್ದೀನಿ ನಾನು ಅಷ್ಟೇ ಇದರಲ್ಲಿ. ಯಾಕಂದ್ರೆ ಇದು ಲೈನಿಂಗ್ ಬ್ಲೌಸ್ ಅಲ್ಲ, ಸಾದಾ ಬ್ಲೌಸ್ ಆಗಿರೋದ್ರಿಂದ. ಹಾಗೆ 1 ಇಂಚು ಎಕ್ಸ್ಟ್ರಾ ಲೆಂತ್ ಅನ್ನ ಬಿಡ್ತಾ ಇದೀನಿ. ನೋಡಿ ಈ ಸ್ಲೀವ್ಗೆ 1 ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಎಕ್ಸ್ಟ್ರಾ 1 ಇಂಚು ತಗೊಂಡಿದ್ದೀನಿ. ಹಾಗೆ ನೋಡಿ ಇದಕ್ಕಿಂತ 1/2 ಇಂಚು ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡ್ಕೊಂತೀನಿ. ಸ್ನೇಹಿತರೆ ಇಲ್ಲಿ ಕರೆಂಟ್ ಹೋಯ್ತು, ಹಾಗಾಗಿ ಸ್ವಲ್ಪ ಕ್ಲಿಯರ್ ಆಗಿ ಕಾಣಲ್ಲ ನಿಮ್ಗೆ. ಹಾಗೆ ನೋಡಿ ಇದು ಎಕ್ಸ್ಟ್ರಾ ನಾವು ಮಾರ್ಜಿನ್ ಅನ್ನ ಎಷ್ಟು ಬಿಟ್ಕೊಂಡಿದೀವಿ, 1.5 ಇಂಚ್ ಬಿಟ್ಕೊಂಡಿದೀವಿ, ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಓಕೆ, ಇದನ್ನ ನಾವು ಎಕ್ಸ್ಟ್ರಾ ಪೀಸ್ ಅನ್ನ ಕೊಟ್ಕೊಂಡು ಇದನ್ನ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಒಂದು ಸೇಫ್ ಅನ್ನ ಮಾರ್ಕ್ ಮಾಡ್ಕೊ.
ನೋಡಿ ಇದನ್ನ ನಾವೇನ್ ಪೀಸ್ ಅಟ್ಯಾಚ್ ಮಾಡ್ತೀವಿ ಎಕ್ಸ್ಟರ್ನಲ್ ಇದು ಬ್ಯಾಕ್ ಸೈಡ್ ಬರಂಗ್ ಮಾಡ್ಕೋಬೇಕು. ಹಾಗಾಗಿ ನೋಡಿ ನಾನು ಈ ಫ್ರಂಟ್ ಸೈಡ್ ಅಲ್ಲಿ ಇದನ್ನ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊತಾ ಇದೀನಿ. ನಾವು ಯಾವಾಗ್ಲೂ ಎಕ್ಸ್ಟ್ರಾ ಏನ್ ಜಾಯಿಂಟ್ ಮಾಡ್ತೀವಿ ಬಟ್ಟೆನ ಅದು ಬ್ಯಾಕ್ ಸೈಡ್ ಬರಂಗೆ ನಾವು ಜಾಯಿಂಟ್ ಮಾಡ್ಕೋಬೇಕು ಯಾವಾಗ್ಲೂ. ನೋಡಿ ಇದು ಫ್ರಂಟ್ ಶೇಪು, ಹಾಗೆ ಇದು ಬ್ಯಾಕ್ ಶೇಪ್. ನೋಡಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ನೆಕ್ಸ್ಟ್ ಬಂದು ಇದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ.